ಈ ಆನ್ಲೈನ್ ಮೂಲಕವಾಗಿ ನಿಮ್ಮ ವಾಕ್ಯಗಳನ್ನ ದೇವರೇ ನಿಮಗಾಗಿ ಸೇವೆ ಮಾಡಿದಂತ ನಿಮ್ಮ ದಾಸರ ಜೀವಿತದ ಕುರಿತಾಗಿ ನಾವು ಧ್ಯಾನ ಮಾಡುವಾಗ ನಿಮ್ಮ ಆಶೀರ್ವಾದ ನಮ್ಮ ಪ್ರತಿಯೊಬ್ಬರ ಮೇಲೆ ಇರಲಿ ಸ್ವಾಮಿ. ದೇವರೇ, ನಾವು ಆಡುವಂತ ಪ್ರತಿಯೊಂದು ಮಾತುಗಳು ನಿಮ್ಮನ್ನ ಮಹಿಮೆ ಪಡಿಸ್ಲಿಕ್ಕಾಗುವಂತೆ ಸಹಾಯ ಮಾಡು. ಯೇಸುವಿನ ಹೆಸರಲ್ಲಿ ಕೇಳುತ್ತೇವೆ ನಮ್ಮ ತಂದೆಯ ದೇವರೇ, ಆಮೆನ್. ಈ ಬೆಳಗಿನ ಸಮಯದಲ್ಲಿ ಆನ್ಲೈನ್ ಮೂಲಕವಾಗಿ ದೇವರ ವಾಕ್ಯಗಳನ್ನ ಧ್ಯಾನಿಸಲು ಸೇರಿರುವಂತ ಎಲ್ಲರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ಬೆಳಗಿನ ವಂದನೆಗಳು. ಪ್ರತಿದಿನ ನಾವು ದೇವರಿಗಾಗಿ ತಮ್ಮನ್ನ ಅರ್ಪಿಸಿ ದೇವರ ಸೇವೆಯನ್ನ ಮಾಡಿರುವಂತ ಅನೇಕ ದೇವ ಭಕ್ತರುಗಳ ಕುರಿತಾಗಿ, ಅದರ ಜೊತೆಗೆ ಸತ್ಯವೇದದ ಆಧಾರವಾಗಿ ಬರುವಂತ ವಿಷಯಗಳನ್ನ ನಾವು ಕಳೆದ ದಿನಗಳಿಂದ ಧ್ಯಾನ ಮಾಡ್ತಾ ಇದೀವಿ. ಇವತ್ತಿನ ದಿನದಲ್ಲೂ ಸಹ ದೇವ ಮನುಷ್ಯರಾಗಿರುವಂತ ವಿಲಿಯಂ ಟ್ರೆವರ್ತ್ ಬ್ರೇ ಎಂಬುವಂತರ ಕುರಿತಾಗಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಇವ್ರು ಬಂದು 1794ರಿಂದ 1868 ತನಕ ದೇವರಿಗಾಗಿ ತಮ್ಮನ್ನ ಅರ್ಪಿಸಿ ಏನೆಲ್ಲಾ ಸೇವೆಗಳನ್ನ ಮಾಡಿದ್ರು ಎಂಬುದಾಗಿ ಹೇಳಿ ಕೊನೆಯ ಭಾಗದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಇವತ್ತಿನ ಸತ್ಯವೇದ ಭಾಗವನ್ನ ಗಮನಿಸುವಾಗ 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 5ರಿಂದ 15 ವಚನಗಳಲ್ಲೂ ಕೊಡಲ್ಪಡ್ತಾ ಇದೆ. ನೀವು 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯವನ್ನ ಧ್ಯಾನ ಮಾಡುವಾಗ ಸೊಲೊಮೋನನು ಜ್ಞಾನಕ್ಕಾಗಿ ಪ್ರಾರ್ಥಿಸುವುದನ್ನ ಈ ಒಂದು ವೇದ ಭಾಗದಲ್ಲಿ ನಾವು ನೋಡುವಂತವರಾಗಿದ್ದೀವಿ. ಇದರ ಹಿನ್ನೆಲೆ, ಇದರಲ್ಲಿರುವಂತ ವಿಷಯಗಳು ನಿಮ್ಗೆಲ್ಲ ಚೆನ್ನಾಗಿ ಗೊತ್ತಿರುವಂತ ಕಾರ್ಯವಾಗಿದೆ. ಯಾಕಂದ್ರೆ ರಾಜನಾಗಿರುವಂತ ಸೊಲೊಮೋನನು ತನ್ನ ತಂದೆಯ ನಂತರದಲ್ಲಿ ದೇವರ ಕಾರ್ಯಗಳನ್ನ, ಇಸ್ರಾಯೇಲ್ ಜನರನ್ನ ನಡೆಸುವಂತ ಒಬ್ಬ ನಾಯಕನಾಗಿ, ಒಬ್ಬ ರಾಜನಾಗಿ ನೇಮಕಗೊಳ್ಳುವಂತ ಸನ್ನಿವೇಶಗಳು ಬರುವಂತ ಸಮಯದಲ್ಲಿ ಆತನು ದೇವರೊಟ್ಟಿಗಿರುವಂತ ಅನ್ಯೋನ್ಯತೆಯ ಕುರಿತಾಗಿ, ದೇವರ ಮೇಲಿರುವಂತ ಭಯಭಕ್ತಿಯ ಕುರಿತಾಗಿ, ದೇವರು ಅವರೊಟ್ಟಿಗೆ ಮಾತನಾಡುವಾಗ ದೇವರ ಹತ್ರ ಅವರು ಕೇಳಿರುವಂತ ವಿಷಯವನ್ನ ಇವತ್ತಿನ ಸಮಯದಲ್ಲಿ ನಾವು ಧ್ಯಾನ ಮಾಡ್ಲಿಕ್ಕಿದ್ದೀವಿ. ಸೊಲೊಮೋನನು ಜ್ಞಾನಕ್ಕಾಗಿ ದೇವರನ್ನ ಪ್ರಾರ್ಥಿಸ್ತಾ ಇದ್ದಾರೆ. ಈ ವೇದ ಭಾಗದಲ್ಲಿ, ಅಂದ್ರೆ ಇವತ್ತು ಕೊಟ್ಟಿರುವಂತ ವೇದ ಭಾಗವನ್ನ 4 ಭಾಗವಾಗಿ ನಾವು ವಿಂಗಡಣೆ ಮಾಡಿ ನೋಡುವಂತ ಸಮಯದಲ್ಲಿ ಅಲ್ಲಿರುವಂತ ಕೆಲ ಸತ್ಯಾರ್ಥಗಳು ನಮ್ಮನ್ನ ದೇವರ ಜ್ಞಾನದಲ್ಲಿ, ದೇವರ ಭಯದಲ್ಲಿ, ದೇವರ ಬಲದಲ್ಲಿ, ದೇವರ ಸಮಾಧಾನದಲ್ಲಿ ನಮ್ಮನ್ನ ಹೇಗೆ ನಡೆಸ್ತದ ಅನ್ನುವಂತ ವಿಷಯಗಳನ್ನ ನಾವಿಲ್ಲಿ ನೋಡಬಹುದಾಗಿದೆ. ನಾವು ಮೊದಲು 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 3ನೇ ವಚನದ ಸೊಲೊಮೋನನು ದೇವರನ್ನ ಪ್ರೀತಿಸಿದನು ಎಂಬುದಾಗಿ, 2ನೇ ಭಾಗದಲ್ಲಿ 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಚನದಲ್ಲಿ ಸೊಲೊಮೋನನು ಜ್ಞಾನವನ್ನ ಹುಡುಕಿದನು ಎಂಬುದರ ಕುರಿತಾಗಿ ನೋಡ್ತಾ ಇದ್ದೀವಿ. ಇನ್ನು 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 25ನೇ ವಚನದಲ್ಲಿ ಸೊಲೊಮೋನನು ಜ್ಞಾನವನ್ನ ಉಪಯೋಗಿಸಿಕೊಂಡನು ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. 4ನೇ ಭಾಗದಲ್ಲಿ 1 ಅರಸುಗಳ ಪುಸ್ತಕ 4ನೇ ಅಧ್ಯಾಯ 21ನೇ ವಚನ ನೋಡುವಾಗ ಸೊಲೊಮೋನನು ಜ್ಞಾನವನ್ನ ಹರಡಿದನು, ಅಥವಾ ಇನ್ನೊಬ್ಬರ ಮುಂದೆ ಆ ಜ್ಞಾನವನ್ನ ಕಾರ್ಯಗತಕ್ಕೆ ತಂದನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ನಾವು ಮೊದಲನೇ ಭಾಗವನ್ನ ಗಮನಿಸುವಂತ ಸಮಯದಲ್ಲಿ 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 3ನೇ ವಚನದಲ್ಲಿ ಸೊಲೊಮೋನನು ದೇವರನ್ನ ಪ್ರೀತಿಸಿದನು ಎಂಬುದರ ಕುರಿತಾಗಿ ನೋಡ್ತಾ ಇದ್ರು. ಇದು ಮೊದಲನೇ ಭಾಗ. ಸರ್, ನೆಕ್ಸ್ಟ್ ಮಾಡಿ. ಇಲ್ಲಿ ನಾವು ಏನನ್ನ ಗಮನಿಸ್ತಾ ಇದೀವಿ ಅಂದ್ರೆ, ಇಲ್ಲಿ 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 3ನೇ ವಚನ ಇರ್ತದ,
ಸಾಲೋಮೋನನು ಯೆಹೋವನನ್ನ ಪ್ರೀತಿಸಿ ತನ್ನ ತಂದೆಯಾದ ದಾವೀದನ ವಿಧಿಗಳನ್ನ ಕೈಗೊಳ್ಳುವನಾಗಿದ್ದರೂ ಆ ಪೂಜಾ ಸ್ಥಳಗಳಲ್ಲಿಯೇ ಯಜ್ಞವನ್ನ ಅರ್ಪಿಸುತ್ತಿದ್ದನು, ಅಲ್ಲಿಯೇ ಧೂಪ ಸುಡುತ್ತಿದ್ದನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಸಾಲೋಮೋನನು ದೇವರನ್ನ ಅಧಿಕವಾಗಿ ಪ್ರೀತಿಸ್ತಾ ಇದ್ದಾರೆ, ದೇವರಿಗೆ ಯಜ್ಞವನ್ನ ಅರ್ಪಿಸ್ತಾ ಇದ್ದಾರೆ. ಯಾವ ಉದ್ದೇಶಕ್ಕಾಗಿ ಎಂಬುದಾಗಿ ಹೇಳಿ ನೀವು 1 ವರ್ಷಗಳ ಪುಸ್ತಕ 3ನೇ ಅಧ್ಯಾಯದ ಮೊದಲು 4 ವಚನಗಳನ್ನ ಜ್ಞಾನ ಮಾಡುವಾಗ ಈ ವಿಷಯ ಬಂದು ನಮ್ಗೆ ಗೊತ್ತಾಗ್ತಾ ಇದೆ. ಅಲ್ಲಿ ಏನಾಗ್ತಾ ಇದ, ದೇವರನ್ನ ಆರಾಧಿಸುವುದಕ್ಕಾಗಿ ಅಥವಾ ದೇವರ ಆಲಯವನ್ನ ನಿರ್ಮಿಸುವುದಕ್ಕಾಗಿ ಅವರೆಲ್ಲರೂ ಅಲ್ಲಿ ದೇವರಿಗೆ ಧೂಪವನ್ನ ಯಜ್ಞವನ್ನ ಅರ್ಪಿಸುವಂತ ಕಾರ್ಯದಲ್ಲಿ ತೊಡಗಿಕೊಂಡ್ರು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ನೀವು ಮೊದಲು 2 ವಚನ ನೋಡುವಂತ ಸಮಯದಲ್ಲಿ 1ನೇ ವಚನದ ಕೊನೆ ಭಾಗ 2ನೇ ವಚನದ ಪ್ರಾರಂಭದಲ್ಲಿ ಇರ್ತಾದ, ಅವರು ಆಲಯವಿಲ್ಲವಾದದ್ರಿಂದ ಜನರು ಪೂಜಾ ಸ್ಥಳಗಳಲ್ಲಿಯೇ ಯಜ್ಞವನ್ನ ಅರ್ಪಿಸ್ತಿದ್ರು ಅಂತೇಳಿ ಬರೆಯಲ್ಪಡ್ತಾ ಇದೆ. ಅಂದ್ರೆ ದೇವರ ಆಲಯವನ್ನ ಅವ್ರು ನಿರ್ಮಿಸಬೇಕಾಗಿದೆ. ಆ ಒಂದು ಉದ್ದೇಶಕ್ಕಾಗಿ ಸಾಲೋಮೋನನು ಸಹ ಏನ್ ಮಾಡ್ತಾ ಇದಾರ, ದೇವರಿಗೆ ಯಜ್ಞವನ್ನ ಅರ್ಪಿಸ್ತಾ ಇದಾರ, ಅಲ್ಲಿ ಧೂಪ ಸುಡುತ್ತಿದ್ರು ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ಇದು ಏನನ್ನು ತೋರಿಸ್ತಾ ಇದೆ ಅಂದ್ರೆ ಸಾಲೋಮೋನನಿಗೆ ದೇವರ ಮೇಲಿರುವಂತ ಪ್ರೀತಿ, ಅದು ಮಾತ್ರವಲ್ಲ ದೇವರ ಮೇಲಿರುವಂತ ಭಯ. ನಾವು ಜ್ಞಾನೋಕ್ತಿಗಳು 9ನೇ ಅಧ್ಯಾಯ 10ನೇ ವಚನ ಈ ರೀತಿ ಹೇಳ್ತದ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಯಾರಲ್ಲಿ ದೇವರ ಭಯ ಇರ್ತಾ ಇದೆಯೋ ಅವರಲ್ಲಿ ದೇವರ ಜ್ಞಾನ ಬರುವಂತದಾಗಿದೆ. ಸಾಲೋಮೋನನು ದೇವರನ್ನ ಪ್ರೀತಿಸಿದ ಕಾರಣಕ್ಕಾಗಿ, ದೇವರನ್ನ ಆರಾಧಿಸದ ಕಾರಣಕ್ಕಾಗಿ, ದೇವರಿಗೆ ಯಜ್ಞವನ್ನ ಅರ್ಪಿಸಿದ ಕಾರಣಕ್ಕಾಗಿ, ದೇವರ ಮುಂದೆ ತನ್ನನ್ನ ತಾನು ಶರಣಾಗತಿಯಾಗಿ ಒಪ್ಪಿಸಿಕೊಟ್ಟದ್ರಿಂದ ದೇವರು ಅವರ ಜೀವಿತವನ್ನ ಬಹಳ ವಿಶಿಷ್ಟವಾದ ರೀತಿಯಲ್ಲಿ ದೇವರು ಬಂದು ಅವರನ್ನ ಉಪಯೋಗಿಸ್ತಾ ಇದ್ದಾರೆ. ಏನಾಗ್ತದ, ಇದೆಲ್ಲ ಆದ ನಂತರದಲ್ಲಿ ಸಾಲೋಮೋನನಿಗೆ ದೇವರ ದರ್ಶನ ಆಗ್ತಾ ಇತ್ತು. ದೇವರ ದರ್ಶನದ ಸಮಯದಲ್ಲಿ, ನೀ ನನ್ನ ಪ್ರೀತಿಸಿದೀಯಾ, ನೀ ನನ್ನನ್ನು ಆರಾಧಿಸ್ತಾ ಇದೀಯಾ, ನೀ ನನಗೆ ಯಜ್ಞವನ್ನ ಅರ್ಪಿಸ್ತಾ ಇದೀಯಾ, ನಿನ್ಗೆ ಏನೇನ ಬೇಕು ಕೇಳಿಕೋ, ನಾನು ಅದನ್ನು ಕೊಡ್ತೀನಿ ಎಂಬುದಾಗಿ ಹೇಳಿ ದೇವರು ಹೇಳ್ತಾ ಇದ್ದಾರೆ. 2ನೇ ಕಾರ್ಯ ನಾವು ಮುಂದುವರಿಸಿ ನೋಡ್ತಾ ಇದೀವಿ. ಸಾಲೋಮೋನನು ಜ್ಞಾನವನ್ನ ಹುಡುಕಿದನು ಎಂಬುದಾಗಿ ಹೇಳಿ ಈ ಭಾಗದಲ್ಲಿ ಬರೆಯಲ್ಪಡ್ತಾ ಇದೆ. 1 ಅರಸುಗಳ ಪುಸ್ತಕ 3ನೇ ಅಧ್ಯಾಯ 9ನೇ ವಚನ ನೋಡ್ತಾ ಇದೀವಿ. ಆದದರಿಂದ ಅದನ್ನ ಆಳುವುದಕ್ಕೂ ನ್ಯಾಯಗಳನ್ನ ಕಂಡು ಹಿಡಿಯುವುದಕ್ಕೂ ನನಗೆ ವಿವೇಕವನ್ನ ದಯಪಾಲಿಸು, ಈ ಮಹಾ ಜನಾಂಗವನ್ನ ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು ಎಂಬುದಾಗಿ ಹೇಳಿ ಬರೆಯಲ್ಪಡ್ತಾ ಇದೆ. ಸಾಧಾರಣವಾಗಿ ಲೋಕದಲ್ಲಿರುವಂತ ಒಬ್ಬ ಮನುಷ್ಯನಾಗಿದ್ರೆ ದೇವರು ಒಂದು ವೇಳೆ ನಿನ್ಗೆ ಏನ್ ಬೇಕು ಕೇಳು, ನಾನು ಕೊಡ್ತೀನಿ ಎಂಬುದಾಗಿ ಹೇಳುವಾಗ ಬೇರೆ ಬೇರೆ ಕಾರ್ಯಗಳನ್ನೇ ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸಾಲೋಮೋನನು ದೇವರ ಹತ್ರ ಜ್ಞಾನವನ್ನ ಕೇಳ್ತಾ ಇದಾರೆ. ಅದು ಎದಕ್ಕಾಗಿ ಕೇಳ್ತಾ ಇದಾರ, ನೀವು ವೇದ ಭಾಗವನ್ನ ಓದಿದ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗ್ತದ. ನಿನ್ನ ಜನರನ್ನ ನಡೆಸುವುದಕ್ಕಾಗಿ ಜ್ಞಾನ ವಿವೇಕವನ್ನ ನನಗೆ ದಯಪಾಲಿಸು ಅಂತ ಕೇಳ್ತಾ ಇದ್ದಾರೆ. ನಿಜ, ಲೋಕದಲ್ಲಿ ದೇವರು ಅಲ್ಪನನ್ನ ದಡ್ಡರನ್ನ ಜ್ಞಾನಿಯಾಗಿ ದೇವರು ಬದಲಿಸ್ತದ. ಯಾವಾಗ ಅವರ ಕಾರ್ಯಗಳಿಗೆ ನಮ್ಮನ್ನ ನಾವು ಒಪ್ಪಿಸಿಕೊಡ್ತೀವೋ, ಯಾವಾಗ ಅವರ ಚಿತ್ತದಂತೆ ನಡೆಯಲು ನಾವು ಬಯಸ್ತಾ ಇದೀವೋ, ಅವಾಗ ದೇವರು ಬಂದು ಖಂಡಿತವಾಗ್ಲೂ ನಮಗೆ ಬೇಕಾಗಿರುವಂತ ಜ್ಞಾನವನ್ನ ದೇವರು ಒದಗಿಸ್ತಾರ. ದೇವರು ಬಂದು ದೇವರ ಹತ್ರ ನಾವು ಯಾವಾಗ ಅದನ್ನ ಕೇಳ್ತೀವೋ ದೇವರು ಅದನ್ನ ಕೊಡೋದಕ್ಕೆ ಶಕ್ತರಾಗಿದ್ದಾರೆ. ಇಲ್ಲಿ ಸಾಲೋಮೋನ ಅದನ್ನೇ ಮಾಡ್ತಾರೆ, ಜ್ಞಾನವನ್ನು ಹುಡುಕ್ತದಂತ.
ಯಾಕಂದ್ರೆ ಈ ಲೋಕದಲ್ಲಿರುವಂತಹ ಆಸ್ತಿ, ಐಶ್ವರ್ಯ, ಬೇರೆ ಬೇರೆ ಕಾರ್ಯಗಳು ಅಳಿದು ಹೋಗ್ತಾ ಇದೆ. ದೇವರ ಜ್ಞಾನ ನಮ್ಮನ್ನ ನೀತಿಯ ಕಡೆಗೆ, ಸಮಾಧಾನದ ಕಡೆಗೆ, ಆಶೀರ್ವಾದದ ಕಡೆಗೆ ಕರ್ಕೊಂಡು ಹೋಗ್ತಾ ಇದೆ. ದೇವ್ರ ಹತ್ರ ನಾವು ಅಲ್ಪರು ಅಥವಾ ನಮ್ಮ ಅಜ್ಞಾನಿಗಳು ಅಂತ ಹೇಳೋದಕ್ಕಿಂತ ದೇವರ ಹತ್ರ ಹೋಗಿ ಜ್ಞಾನವನ್ನ ಕೇಳಬೇಕಾಗಿದೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನ ಇದೇ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನ ಅಂತೇಳಿ ಬರೆಯಲ್ಪಡ್ತಾ ಇದ್ದಾರೆ. ನಿಮಗೆ ಯಾರಿಗಾದರೂ ಜ್ಞಾನವು ಕಡಿಮೆಯಾಗಿದ್ರ ಅಂತವನು ದೇವರನ್ನ ಕೇಳಿಕೊಳ್ಳಲಿ ಅಂತ ಹೇಳಿ ಬರೆಯಲ್ಪಡ್ತಾ ಇದೆ. ಅನೇಕ ಸಮಯದಲ್ಲಿ ನಾವು ನಮ್ಮ ಜೀವನವನ್ನ ಯಾವಾಗ ದೇವರ ಕಡೆಗೆ ಒಪ್ಪಿಸಿಕೊಟ್ಟು ದೇವರ ಜ್ಞಾನದಿಂದ ನಾವು ನಡೀತಾ ಇದೀವೋ ಅಥವಾ ದೇವರ ಜ್ಞಾನವನ್ನ ಹೊಂದಿಕೊಂಡು ಹೋಗ್ತಾ ಇದೀವೋ, ಅವಾಗ ದೇವರು ನಮ್ಮನ್ನ ಅನೇಕ ಕಾರ್ಯಗಳಲ್ಲಿ ಉಪಯೋಗ ಪಡಿಸ್ತಾ ಇದ್ದಾರೆ. ಇನ್ನು 3ನೇ ಭಾಗದಲ್ಲಿ ನೋಡ್ತಾ ಇದೀವಿ, ಸಾಲೊಮೋನನು ಜ್ಞಾನವನ್ನ ಉಪಯೋಗಿಸಿಕೊಂಡನು ಎಂಬುದಾಗಿ ಹೇಳಿ. ಮೊದಲು ಆತನು ದೇವರನ್ನ ಪ್ರೀತಿಸಿದನು. ಆತನು ದೇವರನ್ನ ಪ್ರೀತಿಸಿದರಿಂದ ನಿನಗೇನೆಲ್ಲಾ ಕಾರ್ಯಗಳು ಬೇಕು ಎಂಬುದಾಗಿ ಕೇಳಿಕೊಂಡಾಗ ಆತನು ಜ್ಞಾನವನ್ನ ತನ್ನ ಜೀವಿತಕ್ಕೆ ಹೊಂದಿಕೊಂಡನು, ಜ್ಞಾನವನ್ನ ಕೇಳಿಕೊಂಡನು. 3ನೇದಾಗಿ ಆ ಜ್ಞಾನವನ್ನ ಉಪಯೋಗಿಸ್ತಾನ. 1 ವರ್ಷಗಳ ಪುಸ್ತಕ 3ನೇ ಅಧ್ಯಾಯ 25ನೇ ವಚನ ನೋಡ್ತಾ ಇದೀವಿ. ಅವರು ತರಲು ಅರಸನು ಅವರಿಗೆ ಜೀವದಿಂದಿರುವ ಕೂಸನ್ನು ಕಡಿದು 2 ಭಾಗ ಮಾಡಿ ಅರ್ಧವನ್ನ ಇವಳಿಗೆ ಅರ್ಧವನ್ನ ಅವಳಿಗೆ ಕೊಡಿರಿ ಎಂದು ಅಪ್ಪನೆ ಮಾಡಿದನು ಎಂಬುದಾಗಿ ಹೇಳಿ ಬರೆಯಲ್ಪಟ್ಟ. ಇಲ್ಲಿ ಏನ್ ನಡೀತಾ ಅದ? ನೀವು ವೇದ ಭಾಗದಲ್ಲಿ ಓದ್ ನೋಡಿದ್ರೆ ಅದರ ಅರ್ಥ ಆಗ್ತದ. ಅನೇಕ ಕಾರ್ಯಗಳನ್ನ ವಿವರಣೆ ಮಾಡೋದಕ್ಕೆ ಸಮಯವಿಲ್ಲ. ಇಲ್ಲಿ ಏನ್ ನಡೀತಾ ಅದ? ಯಾವಾಗ ದೇವರು ಆತನಿಗೆ ಜ್ಞಾನವನ್ನ ಕೊಡ್ತಾ ಇದಾರೋ ಅವಾಗಲೇ ಆತನ ಮುಂದೆ ಒಂದು ದೊಡ್ಡ ಸನ್ನಿವೇಶ ಬಂದು ಆತನ ಜೀವನದಲ್ಲಿ ನಡೀತಾ ಇದೆ. ಏನಂದ್ರೆ, 2 ಜನ ಹೆಣ್ಮಕ್ಳು ಒಂದು ಮಗುವನ್ನು ಎತ್ಕೊಂಡು ಬಂದ್ಬಿಟ್ಟು ಈ ಮಗು ನಂದು ಎಂಬುದಾಗಿ ಹೇಳ್ತಾರೆ. ಇನ್ನೊಬ್ಬಳು ಬಂದು ಇಲ್ಲ, ಸತ್ತೋಗಿರೋದು ಬೇರೆದು, ಜೀವನದಿಂದ ಇರೋದು ನನ್ನ ಮಗು ಎಂಬುದಾಗಿ ಹೇಳ್ತಾರೆ. ಒಂದು ಮಗುನ ಇಟ್ಕೊಂಡು 2 ಜನ ತಾಯಿಂದರು ಆತನ ಮುಂದೆ ನ್ಯಾಯಕ್ಕಾಗಿ ಬರ್ತಾ ಇದ್ದಾರೆ. ಅವಾಗ ಸಾಲೊಮೋನನು ಜ್ಞಾನದಿಂದ ದೇವರು ಕೊಟ್ಟಿರುವಂತ ಜ್ಞಾನವನ್ನ ಇಲ್ಲಿ ಉಪಯೋಗ ಪಡಿಸ್ತಾರೆ. ಏನ್ ಮಾಡ್ತಾ ಇದಾರೆ? ಅಲ್ಲಿರುವಂತ ಸೇವಕರು ಹೇಳ್ತಾ ಇದಾರೆ, ಆ ಜೀವದಿಂದ ಇರುವಂತ ಮಗುವನ್ನ ಕಡ್ದು ಬಿಡ್ರಿ ಎಂಬುದಾಗಿ ಹೇಳ್ತಾ ಇದಾರೆ. ಅವಾಗ ಯಾರು ನಿಜವಾದ ತಾಯಿಗಿದ್ರು ಅವ್ರು ಬಂದು ಹೇಳ್ತಾ ಇದಾರೆ, ಬೇಡ, ಇದು ಒಂದ್ ವೇಳೆ ನನ್ ಮಗುನ ಆಗಿದ್ರು ಸರಿ, ನಾನ್ ಬಿಟ್ಕೊಟ್ಟು ಬಿಡ್ತಾ ಇದ್ದೀನಿ, ಅದ್ ಹೇಗೋ ನನ್ನ ಹತ್ರ ಇಲ್ಲಾಂದ್ರೆ ಅವ್ರ ಹತ್ರ ಆದ್ರೂ ಜೀವನದಿಂದ ಬೆಳಿಲಿ ಎಂಬುದಾಗಿ ಹೇಳ್ತಾ ಇದಾರೆ. ದೇವರು ಕೊಟ್ಟಿರುವಂತ ಜ್ಞಾನವನ್ನ ಉಪಯೋಗಿಸ್ಬೇಕಾಗಿದೆ. ಅನೇಕ ಸಮಯದಲ್ಲಿ ಇಲ್ಲಿ ಅಲ್ಪರು ಅಥವಾ ಜ್ಞಾನಹೀನರು, ಸತ್ಯವೇದದಲ್ಲಿ ದೇವರ ವಚನ ಬರ್ತದ, ಜ್ಞಾನವಂತರನ್ನ ನಾಚಿಕೆ ಪಡಿಸೋದಕ್ಕಾಗಿ ದೇವರು ಲೋಕದಲ್ಲಿರುವಂತ ಜ್ಞಾನಹೀನರನ್ನ ಆರಿಸಿಕೊಂಡಿದಾರ ಅಂತೇಳಿ. ಒಂದ್ ವೇಳೆ ಅನೇಕರು ನಮಗೆ ಜ್ಞಾನ ಕಡಿಮೆ ಆಗಿರ್ಬೋದು, ನಾವೆಲ್ಲ ಅಲ್ಪ ಜ್ಞಾನಿಗಳಾಗಿರ್ಬೋದು, ಆದ್ರೆ ದೇವರು ನಮ್ಮನ್ನ ಜ್ಞಾನವಂತರಾಗಿ ಉಪಯೋಗಿಸ್ತಾ ಇದಾರೆ. ಇಲ್ಲಿ ಅನೇಕರು ಬಂದು ಅನೇಕ ಕಾರ್ಯಗಳಲ್ಲಿ ನಮಗೆ ಗೊತ್ತಿಲ್ಲ ಅಥವಾ ನಮ್ಗೆ ಜ್ಞಾನ ಇಲ್ಲ, ನಮ್ಗೆ ಯಾವ ವಿಷಯಗಳು ಗೊತ್ತಿಲ್ಲ ಅಂತ ನಾವ್ ಇರ್ಬೋದು. ದೇವ್ರು ಬಂದು ಆ ಜ್ಞಾನವನ್ನ, ಧೈರ್ಯವನ್ನ ದೇವ್ರು ಕೊಟ್ಟು ನಡೆಸ್ತಾ ಇದಾರೆ. ಯಾವಾಗಪ್ಪ ಅಂದ್ರೆ ದೇವರು ಕೊಟ್ಟಿರುವಂತ ಅಲ್ಪ ಜ್ಞಾನವನ್ನ ನಾವು ಉಪಯೋಗ ಪಡಿಸ್ಕೊಳ್ಬೇಕಾಗಿದೆ. ಯಾರು ದಡ್ಡಿಲ್ಲ, ಯಾರು ಬುದ್ಧಿಹೀನರಿಲ್ಲ, ದೇವ್ರಿಗೆ ಎಲ್ಲರಿಗೂ ಅದನ್ನ ಕೊಟ್ಟಿದ್ದಾರೆ. ಯಾವಾಗ ನಾವು ದೇವ್ರ ಹತ್ರ ಅದನ್ನ ಕೇಳ್ತೀವೋ ಅದನ್ನ ದೇವ್ರು ಬಂದು ಒದಗಿಸಿ ಕೊಡ್ತಾ ಇದಾರೆ. ಆ ಜ್ಞಾನವನ್ನ ಉಪಯೋಗಿಸ್ಬೇಕಾಗಿದೆ. 2 ಪೇತ್ರ 1ನೇ ಅಧ್ಯಾಯ 8ನೇ ವಚನ ಹೇಳ್ತಾ ಇದ್ದ, ನೀವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನ ಹೊಂದುವ ವಿಷಯದಲ್ಲಿ ನಿಮ್ಮನ್ನ ಅಲಸ್ಯಗಾರರು, ನಿಷ್ಫಲರು ಆಗದಂತೆ ಮಾಡುತ್ತವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವಾಗ ದೇವರ ಜ್ಞಾನವನ್ನ, ದೇವರ ಪರಿಜ್ಞಾನವನ್ನ ನಮ್ಮ ಜೀವನದಲ್ಲಿ ಹೊಂದ್ಕೊಳ್ತೀವೋ ಅವಾಗ ನಮ್ಮನ್ನ ಅಲಸ್ಯರಾಗಿ ಅಥವಾ ನಿಷ್ಫಲರಾಗಿ ಅದು ಮಾಡದ ಹಾಗೆ ನಮ್ಮನ್ನು ನೋಡ್ತಾ ಇದ ಎಂಬುದರ ಕುರಿತಾಗಿ ನಾವು ನೋಡುವಂತವರಾಗಿದ್ದೇವೆ. ಇನ್ನು 4ನೇ ಭಾಗದಲ್ಲಿ ಸಾಲೊಮೋನನು
ಜ್ಞಾನವನ್ನ ಉಪಯೋಗಿಸಿಕೊಳ್ಳುವುದು ಮಾತ್ರವಲ್ಲ, ಆ ಜ್ಞಾನವನ್ನ ಇತರರಿಗೆ ಹಂಚ್ತಾ ಇದಾರೆ, ಅದನ್ನ ಹರಡ್ತಾ ಇದಾರೆ. 1 ವರ್ಷಗಳ ಪುಸ್ತಕ 4:21 ವಚನ ಹೇಳ್ತದ, ಸಾಲೋಮನನು ಎಫ್ರೋಟಿಸ್ ನದಿ ಮೊದಲುಗೊಂಡು ಫಿಲಿಸ್ಟಿಯರ ಮತ್ತು ಐಗುಪ್ತರ ದೇಶದವರೆಗೂ ಇರುವ ಎಲ್ಲಾ ರಾಜ್ಯಗಳನ್ನ ಆಳುತ್ತಿದ್ದನು. ಅವರು ಅವನ ಜೀವಮಾನದಲ್ಲೆಲ್ಲ ಅವನಿಗೆ ಅಧೀನರಾಗಿ ಕಪ್ಪ ಕೊಡುತ್ತಿದ್ದರು ಅಂತೇಳಿ ಬರೆಯಲ್ಪಡ್ತಾ ಇದ್ದೀರಿ. ಇದರ ಅರ್ಥ ಏನಪ್ಪಾ ಅಂದ್ರೆ, ಸಾಲೋಮೋನನಿಗೆ ಅನೇಕವಾದಂತ ಜ್ಞಾನ ಇರೋದ್ರಿಂದ ಆ ಜ್ಞಾನದ ಮೂಲಕವಾಗಿ ಅನೇಕ ರಾಜ್ಯಗಳನ್ನ ಈತ ಆಳ್ತಾನ. ದೇವ್ರ ಆ ಕಾರ್ಯವನ್ನು ಇದನ್ನು ಕೊಡ್ತಾ ಇದಾರೆ. ದೇವ್ರು ಬಂದು ಸ್ವಲ್ಪದರಲ್ಲಿ ನ್ಯಾಯಬದ್ಧವಾಗಿ ದೇವರ ಕಾರ್ಯಗಳಿಗೆ ಒಪ್ಪಿಸಿಕೊಟ್ಟು ನಡೆಯುವಂತ ಸಮಯದಲ್ಲಿ ದೇವರು ಕೊಟ್ಟದ್ದನ್ನ ದೇವ್ರಿಗೆ ಹಂಚಬೇಕಾಗಿದೆ. ಅನೇಕ ಸಮಯದಲ್ಲಿ ಸುವಾರ್ತೆ ಎಂಬುದಾಗಿ ಹೇಳುವಂತ ಸಮಯದಲ್ಲಿ ಒಬ್ಬ ದೇವ ಮನುಷ್ಯರು ಈ ರೀತಿಯಾಗಿ ಹೇಳ್ತಾದ್ರೆ, ನಿಜವಾದ ಸುವಾರ್ತೆ ಅಂದ್ರೆ ದೇವರು ನಿನಗೆ ಮಾಡುವಂತ ಕಾರ್ಯಗಳನ್ನ ಇನ್ನೊಬ್ಬರ ಮುಂದೆ ಸಾರುವಂತದೇ ಸುವಾರ್ತೆ ಎಂಬುದಾಗಿ ಹೇಳಿ. ನಿಜವಾದ ಜ್ಞಾನದ ಅರ್ಥ ಏನಪ್ಪಾ ಅಂದ್ರೆ, ದೇವರು ನಮಗೆ ಏನನ್ನ ಕೊಟ್ಟಿದ್ದಾರೋ, ದೇವರು ನಮ್ಮಲ್ಲಿ ಏನನ್ನ ಮಾಡಿದಾರೋ ಅದನ್ನ ಹೋಗಿ ಇನ್ನೊಬ್ಬರಲ್ಲಿ ಹೇಳಿಸುವಂತದ್ದೇ ಅಥವಾ ಇನ್ನೊಬ್ಬರ ಮುಂದೆ ಅದನ್ನ ವಿವರಿಸುವಂತದ್ದೇ ನಿಜವಾದ ಜ್ಞಾನ. ನಾವು ಅನೇಕ ಕಾರ್ಯಗಳಲ್ಲಿ ಓದಿದವ್ರಿಗಿಂತಲೂ ಓದೇ ಇರುವಂತವ್ರಿಗೆ ಅನೇಕ ಭಯ ಇರ್ತದ, ಅಧಿಕವಾದಂತ ದೇವರ ಜ್ಞಾನ ಇರ್ತಾ ಇದೆ. ನಾವೆಷ್ಟೋ ಜನರನ್ನ ನೋಡ್ಬೋದು, ತುಂಬಾ ಓದಿರುವಂತ ವ್ಯಕ್ತಿಗಳಿಗಿಂತಲೂ ಸ್ವಲ್ಪ ಓದಿದಂತವ್ರು, ಸ್ವಲ್ಪ ತಿಳಿದುಕೊಂಡಂತವ್ರು ದೇವ್ರ ಹತ್ರ ಭಯ ಭಕ್ತಿ ಇರುವಂತ ಸಮಯದಲ್ಲಿ ದೇವ್ರಿಗೆ ಅನೇಕ ಜ್ಞಾನಗಳನ್ನು ಕೊಟ್ಟಿರ್ತಾರೆ. ಅವ್ರು ತುಂಬಾ ಅವ್ರ ಕಾರ್ಯಗಳನ್ನ ಅರ್ಥೈಸಿಕೊಳ್ಳುವುದೇ ತುಂಬಾ ಕಷ್ಟವಾಗಿರುತ್ತೆ. ಅಷ್ಟೊಂದು ಜ್ಞಾನ ಅವರಲ್ಲಿ ಇರ್ತಾ ಇದೆ. ಆ ಜ್ಞಾನವನ್ನ ಇನ್ನೊಬ್ಬರ ಮುಂದೆ ಹಂಚಬೇಕಾಗಿದೆ, ಇನ್ನೊಬ್ಬರಿಗೆ ಆ ಜ್ಞಾನವನ್ನ ಒದಗಿಸಬೇಕಾಗಿದೆ. ಸಾಲೋಮೋನನು ದೇವರನ್ನ ಪ್ರೀತಿಸಿದನು, ದೇವರ ಹತ್ರ ಜ್ಞಾನವನ್ನ ಪಡೆದುಕೊಂಡನು, ಆ ದೇವರ ಜ್ಞಾನವನ್ನ ತನ್ನ ಜೀವಿತದಲ್ಲಿ ಉಪಯೋಗಿಸಿಕೊಂಡನು. ಅದು ಮಾತ್ರವಲ್ಲ, ಆ ಜ್ಞಾನವನ್ನ ಎಲ್ಲಾ ಕಡೆಗಳಲ್ಲಿ ಹಂಚಿದನು. ಇದೇ ವಿಷಯವನ್ನ ಮೂಲವಾಗಿಟ್ಟುಕೊಂಡು ಜೀವಿಸಿದಂತ ದೇವ ಮನುಷ್ಯರಾಗಿರುವಂತ ವಿಲಿಯಂ ಟ್ರೆವರ್ ಬ್ರೇ ಎಂಬುವರ ಕುರಿತಾಗಿ ಇವತ್ತಿನ ವಿಷಯದಲ್ಲಿ ಬರೆಯಲ್ಪಡ್ತಾ ಇದ್ದಾರೆ. ಇವರ ಕುರಿತಾಗಿ ನಾವು ನೋಡುವಂತಹ ಸಮಯದಲ್ಲಿ ಬ್ರೇ ಅವರ ಜನನ ಬಂದು 1794ರಲ್ಲಿ ಇವರ ಜನನವಾಗ್ತಾ ಇದ್ದಾರೆ. ಇವರು ಇಂಗ್ಲೆಂಡಿನಲ್ಲಿ ಜನಿಸಿರ್ಬೋದು ಅಥವಾ ಅಲ್ಲೇ ಅವರ ಅನೇಕ ಬಾಲ್ಯದ ಕಾರ್ಯಗಳು ಜರುಗಿದು ಎಂಬುದಾಗಿ ನೋಡಬಹುದು. ಇವರು ತಮ್ಮ 18ನೇ 19ನೇ ಶತಮಾನದಲ್ಲಿ ದೇವರ ಕಾರ್ಯಗಳನ್ನ ಕೇಳಿ ಉತ್ತೇಜನ ಹೊಂದಿ ದೇವರ ಸೇವೆಗಾಗಿ ಅರ್ಪಿತರಾಗ್ತಾ ಇದ್ದಾರೆ. ಯಾಕಂದ್ರೆ ಆಗಿನ ದಿನಮಾನಗಳಲ್ಲಿ ಅನಕ್ಷರತೆ, ಅಕ್ಷರ ಜ್ಞಾನ ಅನ್ನುವಂಥದ್ದು ತುಂಬಾ ಕಡಿಮೆ ಇರುವಂತ ಕಾಲಘಟ್ಟ. ಆ ಸಮಯದಲ್ಲಿ ಇವರು ದೇವರ ಸೇವೆಗೆ ತಮ್ಮನ್ನ ತಾವು ಅರ್ಪಣೆ ಮಾಡ್ಕೊಳ್ತಾ ಇದ್ದಾರೆ. ಇವರ ಒಂದು ಸೇವೆ ಉದ್ದೇಶ ಏನಾಗಿರುತ್ತಪ್ಪ ಅಂದ್ರೆ, ಶಿಕ್ಷಣ, ಸಭೆ ಮತ್ತು ಶಾಲೆಗಳನ್ನ ಸ್ಥಾಪಿಸುವಂಥದ್ದು ಇವರ ಮೂಲ ಉದ್ದೇಶವಾಗಿರ್ತದೆ. ಎದಕ್ಕಪ್ಪ ಅಂದ್ರೆ, ಇವರು ಅನೇಕ ಕಾರ್ಯಗಳನ್ನ, ಅನೇಕ ಜನರನ್ನ ಹೋಗಿ ಸಂಧಿಸ್ತದ. ಅವ್ರಿಗೆ ಏನ್ ಕೊರತೆ ಇದೆ? ಜ್ಞಾನದ ಕೊರತೆ ಇದೆ. ಒಬ್ಬ ಮನುಷ್ಯ ಈ ಲೋಕದಲ್ಲಿ ಜೀವನ ಮಾಡ್ಬೇಕಂದ್ರೆ ಅದನಿಗೆ ಅಕ್ಷರ ಜ್ಞಾನ ಅನ್ನುವಂಥದ್ದು, ಶಿಕ್ಷಣ ಅನ್ನುವಂಥದ್ದು ತುಂಬಾ ತುಂಬಾ ಮುಖ್ಯ ಅನ್ನೋದನ್ನ ಇವ್ರು ಗ್ರಹಿಸ್ಕೊಳ್ತಾ ಇದ್ದಾರೆ. ಮನುಷ್ಯನಿಗೆ ಲೋಕದಲ್ಲಿ ಜ್ಞಾನದ ಅವಶ್ಯಕತೆ ಇದೆ. ಅದನ್ನ ಅರಿತಿರುವಂತ ಈ ದೇವ ಮನುಷ್ಯರು ಮಕ್ಕಳ ಮತ್ತು ವಯಸ್ಕರ ಶಿಕ್ಷಣ ನೀಡಲು, ಜನರಿಗೆ ಆಳವಾದ ಜ್ಞಾನವನ್ನು ನೀಡಲು ಇವರು ಶ್ರಮೆ ಪಡ್ತಾ ಇದ್ದಾರೆ. ಇವರ ಸೇವೆಯ ಗುಣಗಳನ್ನ ಅನೇಕ ವಿಷಯಗಳಲ್ಲಿ ನಾವು ಕಾಣಬಹುದಾಗಿದೆ. ಇವರು ತಮ್ಮನ್ನ ಎಂತ ಸೇವೆಗೆ ಒಪ್ಪಿಸಿ ಕೊಡ್ತಾರಪ್ಪ ಅಂದ್ರೆ, ಶಿಕ್ಷಣದ ಅರಿವನ್ನ ಜನರಿಗೆ ನೀಡ್ತಾ ಇದ್ದಾರೆ. ನಿಜ, ಅನೇಕ ಸಮಯದಲ್ಲಿ ಒಬ್ಬ ಮನುಷ್ಯನಿಗೆ ಅಕ್ಷರ ಜ್ಞಾನ ಸ್ವಲ್ಪ ಆದ್ರೂ ಇರ್ಬೇಕಾಗಿದೆ. ಆ ಜ್ಞಾನ ಇದ್ರೆ ಅವನಿಗೆ ಅನೇಕ ಕಾರ್ಯಗಳನ್ನ ತಿಳ್ಕೊಳ್ಬಹುದಾಗಿದೆ, ಅನೇಕ ವಿಷಯಗಳನ್ನ ತನ್ನ ಜೀವಿತದಲ್ಲಿ ಪ್ರತಿಬಿಂಬಿಸಿಕೊಳ್ಬಹುದಾಗಿದೆ. ಇಂಥ ಕಾರ್ಯಗಳನ್ನ ಇಟ್ಟುಕೊಂಡು ಇವರು ಶಿಕ್ಷಣ, ಸಭೆ ಮತ್ತು ಶಾಲೆಗಳು ಇದಕ್ಕೆ
ಪ್ರಾಮುಖ್ಯತೆಯನ್ನ ಕೊಟ್ಟು ತಮ್ಮ ಸೇವೆಯ ಜೀವಿತವನ್ನ ಕಳೀತದ. ಅನೇಕ ವಿಷಯಗಳಲ್ಲಿ ಒಬ್ಬ ಮನುಷ್ಯನಿಗೆ ಅಕ್ಷರ ಜ್ಞಾನವನ್ನ ಹಂಚುವಂಥದ್ದು ಅತಿ ಶ್ರೇಷ್ಠವಾದಂತಹ ಸೇವೆ ಎಂಬುದಾಗಿ ಪರಿಗಣಿಸಬೇಕಾಗಿದೆ. ನೀವು ಕಲ್ವಾರ್ ಚಾಪಲ್ ನೋಡಿದ್ರೆ ಮೊದಲು ಟ್ಯೂಷನ್ ಸೆಂಟರ್ಗಳು ಅನೇಕ ಹಳ್ಳಿಗಳಿಗೆ ತುಂಬಾ ಉಪಯೋಗವಾದರು. ಯಾಕಂದ್ರೆ ಎಲ್ಲಿ ಅಕ್ಷರ ಜ್ಞಾನ ಶಿಕ್ಷಣ ಕಡಿಮೆ ಇರ್ತಾ ಇದೆಯೋ ಅಂತ ವೇಳೆಯಲ್ಲಿ ಮಕ್ಕಳಿಗೆ ಓದಲು ಅವಕಾಶವನ್ನ ಮಾಡುವಂತಹ ಸೇವೆಗಳು ಕಲ್ವಾರ್ ಚಾಪಲ್ ಮೂಲಕವಾಗಿ ನಡೀತಾ ಇದ್ರು. ಒಬ್ಬ ಮನುಷ್ಯನನ್ನ ಶೈಕ್ಷಣಿಕವಾಗಿ ಅಥವಾ ಆತನನ್ನ ಜ್ಞಾನವಂತನಾಗಿ ಬೆಳೆಯೋದಕ್ಕೆ ಅಕ್ಷರ ಜ್ಞಾನವನ್ನ ಕೊಟ್ರೆ ಆ ಮನುಷ್ಯ ಹೇಗೋ ಒಂದು ಕಡೆಗೆ ಹೋಗಿ ಬದುಕ್ತಾನಂತ. ಅದನ್ನ ಇವರು ಅರ್ಥಕೊಳ್ತಾರೆ. ಬರೀ ಚಿಕ್ಕ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು ಮಾತ್ರವಲ್ಲ, ವಯಸ್ಕರಿಗೂ ಸಹ ಇವರು ಶಿಕ್ಷಣ ತರಬೇತಿಯನ್ನು ನೀಡ್ತಾ ಇದ್ದಾರೆ. ವಯಸ್ಕರು ಶಿಕ್ಷಣ ಎಂಬುದರ ಸಂಬಂಧದಲ್ಲಿ ಒಂದು ವೇಳೆ ಅವ್ರು ದೊಡ್ಡವರಾದ್ರೂ ಪರವಾಗಿಲ್ಲ, ಅಂತವ್ರನ್ನ ಕರೆಸಿ ಅವರಿಗೆ ಅಕ್ಷರ ಜ್ಞಾನವನ್ನ ಇವರು ನೀಡ್ತಾ ಇದ್ದಾರೆ. ಇದರ ಮೂಲಕವಾಗಿ ಅವರು ಸಭೆಗಳನ್ನ ಸೇವೆಗಳನ್ನ ಪ್ರಾರಂಭ ಮಾಡ್ತದ. ನಾವು ಅನೇಕ ಜನ ದೇವರ ಸೇವೆಗಳನ್ನ ಮಾಡುವಂತ ಸಮಯದಲ್ಲಿ ಸನ್ನಿವೇಶಗಳನ್ನ ಸಂದರ್ಭಗಳನ್ನ ಉಪಯೋಗ ಮಾಡ್ಕೊಳ್ಬೇಕಾಗಿದೆ. ಕಾಲಕ್ಕೆ ತಕ್ಕ ಹಾಗೆ ಜೀವಿಸುವುದನ್ನ ಕಲಿಬೇಕಾಗಿದೆ. ಅನೇಕ ಸಮಯದಲ್ಲಿ ಎಲ್ಲಿ ಯಾವುದು ಕೊರತೆ ಆಗಿದೆಯೋ, ಯಾವುದು ದೇವರ ಕರೆಗಳಿಗೆ ಅದು ಸಿಗ್ತಾ ಇಲ್ವೋ ಅಂತದನ್ನ ದೇವರ ಬಳಿಗೆ ನಡೆಸುವುದಕ್ಕಾಗಿ, ದೇವರ ಕಾರ್ಯಗಳಲ್ಲಿ ತರುವುದಕ್ಕಾಗಿ ನಾವು ಪ್ರಯಾಸ ಪಡಬೇಕಾಗಿದೆ. ಇವರ ಸೇವೆಯ ಕೊಡುಗೆಗಳನ್ನ ಗಮನಿಸುವಂತ ಸಮಯದಲ್ಲಿ ಇವ್ರು ಏನ್ ಮಾಡ್ತಾ ಇದಾರ, ಮಕ್ಕಳು ಮತ್ತು ವಯಸ್ಕರಿಗೆ ಶಿಕ್ಷಣವನ್ನ ನೀಡುವುದಕ್ಕಾಗಿ ಅವರಲ್ಲಿ ಆಳವಾದಂತ ಜ್ಞಾನವನ್ನ ತುಂಬಿಸ್ತಾ ಇದಾರೆ. ಅಂದ್ರೆ ಅಕ್ಷರದ ಜ್ಞಾನ ಎಂಥದ್ದು ಎಂಬುದನ್ನ ಇವರು ಜನರಿಗೆ ಬೋಧಿಸ್ತಾ ಇದಾರೆ. ಅವರನ್ನ ಜ್ಞಾನದಲ್ಲಿ ಅಂದ್ರೆ ಲೋಕದ ಅಕ್ಷರ ಜ್ಞಾನದಲ್ಲಿ ಅವರನ್ನ ಮೇಲಕ್ಕೆ ತರ್ತಾ ಇದಾರ, ಅವರನ್ನ ಶಿಕ್ಷಣದಲ್ಲಿ ಬೆಳೆಸ್ತಾ ಇದಾರ. ಅದು ಮಾತ್ರವಲ್ಲ, ಅವರನ್ನ ಸತ್ಯದಲ್ಲಿ ದೇವರ ವಾಕ್ಯದಲ್ಲಿ ನಡೆಸ್ತಾ ಇದಾರೆ. ಬರೇ ಅವರ ಜೀವಿತ ಬಂದು ಇವರ ಜೀವನದಲ್ಲಿ ಪರಿಶುದ್ಧತೆಗೆ ಮೊದಲ ಸ್ಥಾನವನ್ನ ಕೊಟ್ಟಿರುವಂತ ವ್ಯಕ್ತಿ. ಇವರ ಪ್ರಸಂಗಗಳನ್ನ ಕೇಳುವಂತ ಸಮಯದಲ್ಲಿ ಪರಿಶುದ್ಧವಾದ ಜೀವಿತವನ್ನ ರೂಪಿಸಿಕೊಳ್ಳೋದಕ್ಕೆ ಇವರು ಅನೇಕ ಒತ್ತುಗಳನ್ನ ಕೊಡ್ತಾ ಇದ್ರು. ಇವತ್ತಿನ ದಿನಗಳಲ್ಲಿ ಸೇವೆಗಳನ್ನ ಮಾಡುವಂತ ನಾಮಗಳಿಗೆ ದೇವರು ನಮ್ಮ ಜೀವಿತದಲ್ಲಿ ಇಂಥ ಗುಣಗಳಿದೆಯಾ ಎಂಬುದನ್ನ ನೋಡ್ತಾ ಇದ್ದಾರೆ. ಯೆಶಾಯನ ಪ್ರವಾದನ ಗ್ರಂಥ 52:7 ವಚನ ಈ ರೀತಿ ಹೇಳಿದ, ಪರ್ವತಗಳ ಮೇಲೆ ತೊರೆ ಪಡುತ್ತಾ ಶುಭ ಸಮಾಚಾರವನ್ನ ತಂದು ಸಮಾಧಾನವನ್ನ ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ ಅಂತ ಹೇಳ್ತೈತಿ. ಒಳ್ಳೆಯ ಶುಭ ವರ್ತಮಾನವನ್ನ, ಶುಭದ ಸುವಾರ್ತೆಯನ್ನ ತಂದು ರಕ್ಷಣೆಯನ್ನ ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯ ಭಾರವನ್ನ ವಹಿಸಿದ್ದಾನೆ ಎಂದು ಚೀಯೋನಿಗೆ ತಿಳಿಸುವವನಾಗಿದ್ದಾನ ಅಂತೇಳಿ ಬಿಡಲ್ಪಡ್ತಾ ಇದ್ದೀವಿ. ದೇವರ ವಾಕ್ಯಗಳನ್ನ, ಸಮಾಧಾನದ ವಿಷಯಗಳನ್ನ ಸಾರುವಂತ ದೂತನ ಪಾದಗಳು ಎಷ್ಟೋ ಅಂದವಾಗಿದೆ ಅಂತೇಳಿ ದೇವ ಸೇವಕರ ಕುರಿತಾಗಿ ಈ ವಚನ ಬಂದು ವರ್ಣಿಸ್ತಾ ಇದೆ. ಈ ಬೆಳಗಿನ ಜಾವದಲ್ಲಿ ವೇದ ವಚನದ ಮೂಲಕ, ಈ ದೇವ ಮನುಷ್ಯರ ಮೂಲಕ ನಮ್ಮಗಳ ಜೀವನದಲ್ಲಿ ನಾವು ಅರ್ಥ ಮಾಡಿಕೊಳ್ಳುವಂತ ವಿಷಯ ಏನಪ್ಪಾ ಅಂದ್ರೆ, ನಾವು ದೇವರನ್ನ ಪ್ರೀತಿಸಬೇಕಾಗಿದೆ, ದೇವರನ್ನ ಆರಾಧಿಸಬೇಕಾಗಿದೆ, ದೇವರ ಹತ್ರ ಜ್ಞಾನವನ್ನ ಪಡೆದುಕೊಳ್ಬೇಕಾಗಿದೆ, ದೇವರು ಕೊಟ್ಟಿರುವಂತಹ ಜ್ಞಾನವನ್ನ ಉಪಯೋಗಿಸಬೇಕಾಗಿದೆ. ದೇವರು ಕೊಟ್ಟಿರುವಂತಹ ಜ್ಞಾನವನ್ನ ಲೋಕದಲ್ಲಿ ನಾವು ಹಂಚಬೇಕಾಗಿದೆ. ಅದೇ ಮೂಲ ಕಾರಣ ಇಟ್ಟುಕೊಂಡು ಇಬ್ರೇ ಅವರು ತಮ್ಮ ಜೀವಿತದಲ್ಲಿ ದೇವರ ಸೇವೆಗೆ ತಮ್ಮನ್ನ ಅರ್ಪಿಸಿ ಅನೇಕ ಮಕ್ಕಳಿಗೆ ಶಿಕ್ಷಣವನ್ನ, ದೇವರ ಜ್ಞಾನವನ್ನ ನೀಡಿ ದೇವರಿಗಾಗಿ ತಮ್ಮ ಜೀವಿತವನ್ನ ಅರ್ಪಿಸಿದಂತ ಮನುಷ್ಯನ ಕುರಿತಾಗಿ ಈ ಸಮಯದಲ್ಲಿ ನಾವು ಧ್ಯಾನ ಮಾಡಿದೀವಿ. ನಮ್ಮಗಳ ಜೀವಿತದಲ್ಲೂ ಸಹ ದೇವರು ಕೊಟ್ಟಿರುವಂತ ಅವಕಾಶಗಳನ್ನ ನಾವು ಉಪಯೋಗ ಮಾಡಿಕೊಳ್ಳೋಣ.
ನಾವು ಅಲ್ಪರಾಗಿದ್ರೆ ದೇವರ ಹತ್ರ ಜ್ಞಾನವನ್ನ ನಾವು ಕೇಳಿಕೊಳ್ಳೋಣ. ದೇವರ ಮೇಲೆ ನಂಬಿಕೆ ಇಟ್ಟು ನಮ್ಮ ಜೀವಿತಗಳನ್ನ ನಾವು ಕಟ್ಟಿಕೊಳ್ಳೋಣ. ದೇವರ ಅನೇಕ ಕಾರ್ಯಗಳಲ್ಲಿ ನಮ್ಮನ್ನ ಆಶೀರ್ವಾದ ಮಾಡ್ತಾ ಇದ್ದಾರೆ. ದೇವರು ತಾನೇ ಈ ವಾಕ್ಯಗಳ ಮೂಲಕ ನಮ್ಮನ್ನ ಆಶೀರ್ವಾದ ಮಾಡುವಂತೆ ನಾವು ಪ್ರಾರ್ಥನೆ ಮಾಡಿಕೊಂಡು, ಪರಮ ಪ್ರೀತಿ ಉಳ್ಳ ನಮ್ಮ ತಂದೆಯ ದೇವರೇ, ಈ ಬೆಳಗಿನ ಜಾವದಲ್ಲಿ ಮತ್ತೊಂದು ಆವರ್ತಿ ನಾವು ನಿಮಗೆ ಸ್ತೋತ್ರ ಮಾಡ್ತಾ ಇದೀವಪ್ಪ. ದೇವರೇ, ನಿಮ್ಮಲ್ಲಿರುವಂತಹ ಜ್ಞಾನವನ್ನ ನಮಗೆ ಅನುಗ್ರಹಿಸು. ದೇವರೇ, ನೀವು ಕೊಟ್ಟಿರುವಂತಹ ಜ್ಞಾನವನ್ನ ನಾವು ಉಪಯೋಗಿಸಿಕೊಂಡು ಇನ್ನೊಬ್ಬರಿಗೆ ಸತ್ಯದ ಕಾರ್ಯಗಳನ್ನ ಬೋಧಿಸುವಂತ ಜನರಾಗಿ ನಮ್ಮನ್ನ ಬದಲಿಸು. ದೇವರೇ, ಯಾವ ಕೊರತೆಗಳನ್ನ ಈ ಲೋಕದಲ್ಲಿ ಇಟ್ಟಲ್ಪಟ್ಟಿದೆಯೋ ಅಂತ ಕಾರ್ಯಗಳಲ್ಲಿ ನಾವು ನಿಮ್ಮ ಸೇವೆಯನ್ನ ಮಾಡ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಈ ಆನ್ಲೈನ್ ಮೂಲಕವಾಗಿ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯಗಳನ್ನ ಕೇಳುವಂತ ಎಲ್ಲರನ್ನ ನಿನ್ನ ಆಶೀರ್ವಾದ ಮಾಡು. ಈ ದಿನಪೂರ್ತಿ ನಿಮ್ಮ ಪ್ರಸನ್ನತೆ, ನಿಮ್ಮ ಆಶೀರ್ವಾದದಿಂದ ನಮ್ಮೆಲ್ಲರನ್ನ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೇನ್.